ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಮಾಂಜಾ ಇದೀಗ ಪಕ್ಷದಿಂದ ದೂರ ಉಳಿದ ಜಿಟಿ ದೇವೇಗೌಡಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಜೆಡಿಎಸ್ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಸಮಾವೇಶವನ್ನ ಮಾಡ್ತಾ ಇದೆ. ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಮಾಂಜಾ ಪಕ್ಷದಿಂದ ದೂರ ಉಳಿದ ಜಿಟಿ ದೇವೇಗೌಡಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ರಣಕಹಳೆಯನ್ನ ಊದ್ತಾ ಇದೆ. ಕ್ಷೇತ್ರದಲ್ಲಿ ದಳ ಕುಂದಿಲ್ಲ ಎಂಬುದು ಸಾಬೀತುಪಡಿಸಿದ್ದಾರೆ. ಜಿಟಿಡಿ ಅಡ್ಡಾದಲ್ಲಿ ಕುಮಾರಸ್ವಾಮಿ ಬಲ ಪ್ರದರ್ಶನ. ಜಿಟಿಡಿ ಮಗನನ್ನೇ ಮುಂದಿಟ್ಟುಕೊಂಡು ಎಚ್ಡಿಕೆ ಗೇಮ್. ಎಲ್ಲಿಯೂ ಅಪ್ಪನ ಹೆಸರು ಪ್ರಸ್ತಾಪಿಸಿದ ಹರೀಶ್ ಗೌಡ. ಮಾತಿಗೂ ಕುಮಾರಸ್ವಾಮಿ ಗುಣಗಾನ ಮಾಡಿದ ಜಿಟಿಡಿ ಸನ್. 2028ಕ್ಕೆ ಮೈತ್ರಿ ಸರ್ಕಾರ ಫಿಕ್ಸ್ ಎಂದ ಶಾಸಕ ಹರೀಶ್ ಗೌಡ. ಜೆಡಿಎಸ್ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಜಿಟಿಡಿ ಕಡೆಗಣನೆ. ಯಾರ ಬಾಯಲ್ಲೂ ಬರಲೇ ಇಲ್ಲ ಜೆಡಿಎಸ್ ಶಾಸಕ ಜಿಟಿಡಿ ಹೆಸರು. ಜೆಡಿಎಸ್ನಲ್ಲಿ ಮುಂದುವರೆದ ಎಚ್ಡಿಕೆ ಜಿಟಿಡಿ ರಾಜಕೀಯ ಮುನಿಸು. ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇತ್ತು ಇಂದಿನ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಸಮಾವೇಶ. ಯಾಕಂತ ಅಂದ್ರೆ ಒಂದ್ ಕಡೆ ಜಿಟಿ ದೇವೇಗೌಡರು ಸಮಾವೇಶಕ್ಕೆ ಬರ್ತಾರೋ ಇಲ್ವೋ, ಜಿಟಿ ದೇವೇಗೌಡರ ಉಚ್ಚಾಟನೆ ಆಗುತ್ತಾ ಅನ್ನುವಂತ ಹಲವಾರು ಪ್ರಶ್ನೆ ಇತ್ತು. ಬಟ್ ಇದೀಗ ಕುಮಾರಸ್ವಾಮಿ ಗೇಮ್ ಪ್ಲಾನ್ ಏನು, ಜಿಟಿಡಿ ಮಗನನ್ನೇ ಹರೀಶ್ ಗೌಡ ಅವರನ್ನೇ ಮುಂದಿಟ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ನೋಡಿ, ಯಾರು ಮಿತ್ರರು ಅಲ್ಲ, ಯಾರು ಶತ್ರುನೂ ಅಲ್ಲ ಅನ್ನೋದಕ್ಕೆ ಇದು ಪದೇ ಪದೇ ರಾಜಕೀಯವಾಗಿ ಪ್ರೂವ್ ಆಗ್ತಾ ಇರುತ್ತೆ. ಈಗ ಮತ್ತೊಂದು ಬಾರಿ ಸಂಬಂಧ ಏನೇ ಇರಲಿ, ರಾಜಕೀಯ ಅಂತ ಬಂತು ಅಂತ ಅಂದಾಗ ಮೊದಲು ನಮ್ಮ ಸ್ಥಾನ, ನಮ್ಮ ಕುರ್ಚಿ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ಜಿಟಿ ದೇವೇಗೌಡರ ಮಗ ಹರೀಶ್ ಗೌಡ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಎಲ್ಲೂ ಕೂಡ ಜಿಟಿ ದೇವೇಗೌಡರ ಬಗ್ಗೆ ಮಾತನಾಡೇ ಇಲ್ಲ. ಕುಮಾರಸ್ವಾಮಿಯ ಬಗ್ಗೆನೇ ಮಾತನಾಡಿದ್ದು ಹೆಚ್ಚುಂಟು. ಅವರನ್ನೇ ಮುಂದಿಟ್ಕೊಂಡು ಇದೀಗ ಕುಮಾರಸ್ವಾಮಿ ಮುನ್ನೆಲೆಗೆ ಬರ್ತಾ ಇದ್ದಾರೆ, ಸಮಾವೇಶವನ್ನು ನಡೆಸ್ತಾ ಇರುವಂಥದ್ದು. ನೋಡಿ, ಒಂದು ಕಡೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿ ದೇವೇಗೌಡರ ಒಂದು ಕಡೆ ಕಡೆಗಣನೆ ಆದರೆ, ಜಿಟಿ ದೇವೇಗೌಡರಿಗೂ ಅಂತ ಹೇಳಿ ಅವ್ರದ್ದೇ ಆದಂಥ ಒಂದಿಷ್ಟು ಫ್ಯಾನ್ಸ್ಗಳಿರ್ತಾರೆ, ಅವ್ರದ್ದೇ ಆದಷ್ಟು ಒಂದಿಷ್ಟು ಬೆಂಬಲಿಗ ಇರುತ್ತೆ. ಬಟ್ ಇಲ್ಲಿ ಜಿಟಿ ದೇವೇಗೌಡರ ಸೈಡ್ ಲೈನ್ ಆದರೂ ಅವರ ಮಗ ಹರೀಶ್ ಗೌಡನ ಮುಖ ನೋಡಿ ಆದರೂ ಬರ್ತಾರೆ. ಅಂದರೆ ರಾಜಕೀಯವಾಗಿ ಯಾವ ರೀತಿಯಾಗಿ ರಣತಂತ್ರವನ್ನು ರೂಪಿಸ್ಕೊಂಡಿರ್ತಾರೆ ಅನ್ನುವಂಥದ್ದು. ಜಿಟಿ ದೇವೇಗೌಡರು ಈ ಬಾರಿಯ ಸಮಾವೇಶಕ್ಕೆ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಕೂಡ ನೋಡಿ, ಆಂತರಿಕವಾಗಿ ಇವರ ಗುದ್ದಾಟಗಳು, ಮುನಿಸುಗಳು, ಪಕ್ಷ ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಇಂಪಾರ್ಟೆಂಟು. ಬಟ್ ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪೈಪೋಟಿ ನಡೀತಾ ಇದೆ. ಸೊ ಹಾಗಾಗಿ ಒಂದು ಕಡೆ